KGF ಚಾಚಾ ಖ್ಯಾತಿಯ ಹರೀಶ್ ರಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಇವಾಗ ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ದರ್ಶನ್ ಇನ್ಸಿಡೆಂಟ್ ಬಗ್ಗೆ ಅವ್ರೇನು ಹೇಳ್ತಾರೆ, ಒಂದಿಷ್ಟು ಮಾತುಕತೆ ಮಾಡೋಣ. ಬನ್ನಿ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀವಿ. ಹೇಗಿದ್ದೀರಾ ಸರ್? ಹಾಂ, ನಾನು ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದೀನಿ. ಸದ್ಯಕ್ಕೆ ನಾನು ಪರವಾಗಿಲ್ಲ. ಅಂದರೆ ಇವಾಗ ನೀವು ನೋಡೋಲ್ಲೇ ಗೊತ್ತಾಗುತ್ತೆ. ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ವಾಯ್ಸ್ಗಳು, ಈ ಗಂಟಲು ಆಪ್ರೇಷನ್ ಆದ್ರ ಮೇಲೆ ಥೈರಾಯ್ಡ್ ಇಲ್ಲ. ಸೊ ಥೈರಾಯ್ಡ್ ಇಲ್ದಿರೋ ಕಾರಣ ಸ್ವಲ್ಪ ಆವಾಗಾಗ ವಾಯ್ಸ್ ಲೋ ಆಗುತ್ತೆ. ಲಂಗ್ಸಲ್ಲಿ ಸ್ವಲ್ಪ ಇನ್ನೂ ಇದೆ. ಟ್ರೀಟ್ಮೆಂಟ್ ನಡೀತಾ ಉಂಟು. ಆಮೇಲೆ ಸದ್ಯಕ್ಕೆ ಪರವಾಗಿಲ್ಲ. ದೇವರು ನನ್ನನ್ನು ಈಗ ಆಪ್ರೇಷನ್ ಆಗಿ 2 ವರ್ಷ ಆಯಿತು. 2 ವರ್ಷ ಆದರೂ ನಾನು ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಕೇಳುವುದಾಗ ಸದ್ಯಕ್ಕೆ ಇಷ್ಟು ವರ್ಷ ದೇವ್ರು ಕೊಟ್ಟಿದ್ದಾನಲ್ಲ, ಈಗ ಕೊಡ್ತಾ ಇದ್ದಾನಲ್ಲ, ಇನ್ನೇನು ಅಂತ. ಯಾಕಂದರೆ ಎಷ್ಟೋ ಜನ ನಾವು ನೋಡಿದ್ದೀವಿ ಸಡನ್ನಾಗಿ ಹೋಗ್ಬಿಟ್ಟಿದ್ದಾರೆ. ನಮಗೆ ಇಷ್ಟಾರ ಅವಕಾಶ ಕೊಟ್ಟಿದ್ದಾನಲ್ಲ ದೇವರು, ನಾನು ಎಷ್ಟು ಪುಣ್ಯ ಮಾಡಿರಬೇಕು ಅಂತ. ಅದೇ ಇವತ್ತು ಈ ರೀತಿಯಲ್ಲಿ ನಾನು ಇದ್ದೀನಿ ಅಂದರೆ ಮೊದಲು ನನಗೆ ನನ್ನ ಹೆಂಡತಿ ಮಕ್ಕಳು ಅವರ ಒಂದು ಪ್ರೀತಿ ಇದೆಯಲ್ಲ, ಆ ಪ್ರೀತಿ ನಾನು ಉಳಿಸ್ಕೊಂಡಿದೆ. ಅದಾದಮೇಲೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ನನ್ನ ನೋಡ್ತಿದ್ದ ಅಭಿಮಾನಿಗಳು, ಆಮೇಲೆ ನನ್ನ ಕಷ್ಟದಲ್ಲಿದ್ದಾಗ ಜನ ನನಗೆ ತುಂಬ ಹೆಲ್ಪ್ ಮಾಡಿದರು. ಜನನೇ ಜನಾರ್ದನ ಅಂಥೇಳಿ ಆ ಜನರು ಕೊಟ್ಟಿರೋ ನನಗೆ ಒಂದು ಸಹಾಯ ಇದೆಯಲ್ಲ, ಅವರು ಮಾಡಿರೋ ಉಪಕಾರ. ಸೊ ಇವತ್ತು ನಾನು ಒಂದು ಮಟ್ಟಿಗೆ ನಾನು ನಿಂತಿದ್ದೀನಿ, ಪರವಾಗಿಲ್ಲ. ನಾನು ಅದನ್ನೇ ದೇವ್ರನ್ನ ಕೇಳ್ಕೊಳ್ಳೋದು. ಎಲ್ಲರೂ ಇಷ್ಟು ಮಾಡಿದ್ದಾರೆ ಭಗವಂತ, ಸ್ವಲ್ಪ ಚಾನ್ಸ್ ಕೊಡು ನನಗೂ ಕೂಡ. ಏನೋ ಎಲ್ಲರೂ ಇಲ್ಲಿ ಯಾರು ಶಾಶ್ವತ ಏನಿಲ್ಲ, ಎಲ್ಲರೂ ಹೋಗಲೇಬೇಕು. ಬಟ್ ಹೋಗೋ ಮೊದಲು ಸತ್ಯ ಗೊತ್ತಾಗಬೇಕು ಜನರಿಗೆ ಕೆಲವು. ಆಮೇಲೆ ಈ ಧರ್ಮದಲ್ಲಿ ನಾನು ಯಾವ ರೀತಿ ಇದ್ದೀನಿ, ನಾನು ಧರ್ಮದಲ್ಲಿದ್ದರೆ ನಮಗೆ ದೇವರು ಕೂಡ ಟೈಮ್ ಕೊಡ್ತಾನೆ ಎಂಬುದು ಜನರಿಗೆ ಗೊತ್ತಾಗಬೇಕು. ಆಮೇಲೆ ನಾನು ಹೇಳಿದಲ್ಲ, ಇಂಥ ಟೈಮಲ್ಲಿ ನನಗೆ ಕನ್ನಡ ಚಿತ್ರರಂಗದಿಂದ ಬಂದಿರೋರು ಒಬ್ಬರು ಮೊದಲು ಬಂದಿದ್ದು ನನಗೆ ಯಶ್. ಒಂದು ಫಿಲ್ಮಲ್ಲೇ ನಾನು ಆ್ಯಕ್ಟ್ ಮಾಡಿದ್ದು. ಒಂದೇ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರು ನಾನು ಒಂದು 50 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದರೆ ಹೆಂಗೆ ಫ್ರೆಂಡ್ಸ್ ಆಗಿರ್ತೀವಿ, ಆ ರೀತಿ ಬಂದು ನಿಂತು ಏನೇ ಆದರೂ ಎಷ್ಟೇ ಆದರೂ ನಾನು ನೋಡ್ಕೊಳ್ತೀನಿ. ನಿಮ್ಮ ಮಕ್ಕಳದ್ದಾಗಲಿ, ನನ್ನ ವೈಫನ್ನು ಕೂಡ ಮಾತಾಡಿಸಿದ್ರು ಅವರು. ಅಮ್ಮ ಏನು ಹೆದರಬೇಡಿ, ಅವ್ರದ್ದು ಒಂದೇ ಒಂದು ಮಾತು, ನಾವು ಅಂದರೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಮ್ಮ, ನಿಮ್ಮ ಮನೆಯವರು ತುಂಬ ನನಗೆ ಇಡಿಸಿದ್ದಾರೆ, ಅವರಲ್ಲೋ ಸತ್ಯತನ ಇದೆ ಅವರಲ್ಲಿ. ಅದರಿಂದಾಗಿ ನಾನು ದುಡ್ಡು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ದಯವಿಟ್ಟು ಅವರು ಏನಾದರೂ ನಾಚಿಕೆ ಪಟ್ಟರು ನಮ್ಮ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ ಅಂತ. ಅಂದರೆ ನಿಮ್ಮನ್ನು ಉಳಿಸ್ಕೋತೀನಿ ಎಂಬುದು ಒಂದು ದೊಡ್ಡ ಮಾತು ಅವ್ರು ಹೇಳಿದರು. ನಂಗೆ ಅಲ್ಲಿಂದ ಒಂದು ಧೈರ್ಯ ಬಂದುಬಿಡ್ತು. ನಾವು ಏನಂದರೆ ಹೊಸ ಹೀರೋ, ಆಮೇಲೆ ವಯಸ್ಸಲ್ಲಿ ಚಿಕ್ಕ ಹುಡುಗ. ಓಕೆ, ನನಗೆಲ್ಲ ಒಂದು ಸಾರಿ ಅನಿಸಿದ್ದು, ನಾನು ಪುಣ್ಯ ಮಾಡಿದ್ದೀನಿ KGF ಅಲ್ಲಿ ನನಗೆ ಆ ಥರ ಒಂದು ಕ್ಯಾರೆಕ್ಟರ್ ಸಿಗಲಿಕ್ಕೆ. ಇವಾಗ KGF ಅಲ್ಲಿ ನನಗೆ ಆ ಥರ ಕ್ಯಾರೆಕ್ಟರ್ ಸಿಕ್ಕಿದ್ದಕ್ಕೆ ನನಗೊಂದು ಎಷ್ಟು ಕ್ಲೋಸ್ ಆದರು. ನಮ್ಮ ಇಬ್ಬರ ಮಧ್ಯೆಯಲ್ಲಿ ಒಂದು ಬಾಂಧವ್ಯ ಇದೆ. ಈಗ ನಾನೊಬ್ಬ ಚಾಚಾ, ಆ ಫಿಲ್ಮಲ್ಲಿ ನಾನು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಹಾಯ ಮಾಡ್ತೀನಿ. ನಿಜ ಜೀವನದಲ್ಲಿ ಅವರು ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಕೂಡ ಏನೇ ಆದರೂ ನಾನು ಒಂದು ಮೆಸೇಜ್ ಹಾಕಿ, ನೀವು ಕಾಲ್ ಬೇಡ, ನಂಬರ್ ಅಷ್ಟು ಅವ್ರು ಹೇಳಿದಲ್ಲ, ಅಷ್ಟು ದೊಡ್ಡ ಸ್ಟಾರ್ ಆದರೆ ಒಂದು ಪರ್ಸನಲ್ ನಂಬರ್ ಕೊಟ್ಟು ಇಲ್ಲಿಗೆ ಮೆಸೇಜ್ ಹಾಕಿ, ಕಾಲ್ ನಾನು ಮಾಡಲ್ಲ ಅಂದೆ. ಅಂದರೆ ಒಬ್ಬರು ಸಾಮಾನ್ಯ ವ್ಯಕ್ತಿ, ಒಬ್ಬ ದೊಡ್ಡ ಸ್ಟಾರ್ ಆದಮೇಲೆ ಅವರಿಗೆ ಭಾಳಷ್ಟು ಕಾಂಟ್ಯಾಕ್ಟ್ಗಳಿರ್ತದೆ, ಎಲ್ಲೋ ಕೂತಿರ್ತಾರೆ. ನಾವು ಅವರಿಗೆ ನಮಗೆ ಅವ್ರದ್ದು ನಂಬರ್ ಸಿಕ್ಕಿದೆ ಅಂತೇಳಿ ನಾವು ಎಲ್ಲೋ ಅವರನ್ನು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ನನ್ನ ನೇಚರ್ ಅದು, ಅವರನ್ನು ಸುಮ್ಮನೆ ಉಪಯೋಗಿಸ್ಕೊಳ್ಬಾರ್ದು ಅಂತ. ಸೊ ಅದು ಅವ್ರಿಗೆ ಗೊತ್ತು ನಾನು ಯಾವ ರೀತಿ ಇದ್ದೀನಿ. ಒಂದು ಮೆಸೇಜ್ ಹಾಕಿ, ಸರ್ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಏನಾದರೂ ನಾವು ಇರ್ತೀವಿ, ಡೋಂಟ್ ವರಿ ಅಂತ. ನಾವು ಇರ್ತೀವಿ ಅಂತ. ಆಮೇಲೆ ನಮ್ಮ ಇಂಡಸ್ಟ್ರಿನೂ ಇದೆ ಅಂತಾರೆ ಅವ್ರು. ಯಾವಾಗಲೂ ನಾನು ಒಬ್ಬನೇ ಅಂತ ಹೇಳೋದಿಲ್ಲ, ನಮ್ಮ ಇಂಡಸ್ಟ್ರಿ ಇದೆ ರೀ ನಿಮ್ಮ ಹಿಂದೆ. ನಮ್ಮ ಇಂಡಸ್ಟ್ರಿ ನನಗೇನು ಹೇಳಿಲ್ಲ ಆ್ಯಕ್ಚುಲಿ, ಬಟ್ ಅವರು ಹೇಳ್ತಾರೆ. ಅಂದರೆ ಅದು ಅವರು ಒಳ್ಳೆ ಗುಣ. ಅದಾದಮೇಲೆ ಅವತ್ತು ನಾನು ಹೇಳೋಲ್ಲ, ಅವತ್ತು